ಮುದ್ದಿನ ತಂಗಿಯನ್ನು ತುಂಬಾ ಚೆನ್ನಾಗಿ ಮದುವೆ ಮಾಡಿ ಕೊಟ್ಟ ಅಣ್ಣನಿಗೆ, ಅದು ತಾವಿದ್ದ ಮನೆಯನ್ನು ಮಾರಿ ಮದುವೆ ಮಾಡಿ ಕೊಟ್ಟ ಅಣ್ಣನಿಗೆ ಇವತ್ತು ಹುಡುಗಿ ಸಿಗ್ತಾ ಇಲ್ಲ. ಆಕೆ ನನ್ನ ಬಳಿ ಬಂದು ಹೇಳ್ತಾಳೆ, ನಮ್ಮ ಅಣ್ಣನಿಗೆ ಹುಡುಗಿ ಸಿಗ್ತಾ ಇಲ್ಲ, ನಂಗೆ ತುಂಬಾ ಬೇಸರ ಆಗ್ತಿದೆ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ, ಎಲ್ಲರೂ ನಿಮಗೆ ಸ್ವಂತ ಮನೆ ಇದೆಯಾ ಅಂತ ಕೇಳ್ತಾರೆ ಅಂತ. ಇವತ್ತು ಆ ಹುಡುಗನಿಗೆ ಹುಡುಗಿ ಸಿಗ್ತಲ್ಲ ಅನ್ನೋದಕ್ಕೆ ಮನೆ ಇಲ್ಲದ ಕಾರಣ ಅಂದ್ರೆ ಅವಳಿಗೊಂದು ಮನೆ ಇತ್ತು. 10 ವರ್ಷಗಳ ಹಿಂದೆ ಈಕೆಯ ಮದುವೆಯ ಸಮಯದಲ್ಲಿ ಹುಡುಗನ ಮನೆಯವರು ವರದಕ್ಷಿಣೆ ಡಿಮ್ಯಾಂಡ್ ಮಾಡ್ತಾರೆ. ಇವರಿಗೆ ಹುಡುಗ ಓಕೆ ಆಗಿದ್ರು, ಹುಡುಗನಿಗೆ ಒಂದು ಸ್ವಂತ ಮನೆ ಇದೆ, ಹೇಳಿಕೊಳ್ಳುವಂತ ಒಂದು ಜಾಬ್ ಇದೆ, ಅವನ್ ಕೇಳುವಷ್ಟು ವರದಕ್ಷಿಣೆ ಕೊಟ್ರೆ ನಮ್ಮ ಮಗಳು ಚೆನ್ನಾಗಿರ್ತಾಳೆ ಎಂಬ ಒಂದು ಯೋಚನೆ ಈ ತಂದೆ ತಾಯಿದು. ಹಾಗಾಗಿ ಮಗನ ಹತ್ರ ಹೇಳ್ತಾರೆ, ನಾವಿರುವ ಮನೆ ಮಾರೋಣ, ಮುಂದಕ್ಕೊಂದು ಮನೆ ಮಾಡುವ, ನಮಗೆ ಈಗ ಸದ್ಯಕ್ಕೆ ಈ ಮನೆ ಮಾರಿ ಅವರಿಗೆ ವರದಕ್ಷಿಣೆ ಎಲ್ಲ ಕೊಟ್ಟು ನಮ್ಮ ಮಗಳನ್ನ ಚೆನ್ನಾಗಿ ಮದುವೆ ಮಾಡಿ ಕೊಡುವ ಅಂತ. ಆ ಅಣ್ಣನೂ ಒಪ್ಪಿಕೊಳ್ತಾನೆ. ಹಾಗೆ ಆ ಮನೆಯನ್ನು ಮಾರಿ ಅದರ ಹಣವನ್ನು ಅವ್ರಿಗೆ ಕೊಡ್ತಾರೆ. ಹುಡುಗನ ಮನೆಯವರು ಆ ಹಣದಲ್ಲಿ ಆ ಮನೆಯನ್ನು ಮತ್ತಷ್ಟು ಚೆನ್ನಾಗಿ ಮಾಡ್ಕೊಳ್ತಾರೆ, ಗಾಡಿ ತಗೊಳ್ತಾರೆ, ಅವ್ರು ಚೆನ್ನಾಗಿ ಬದುಕ್ತಾರೆ. ಈಕೆ ಮದುವೆ ಆಗತ್ತೆ. ಇತ್ತ ಕಡೆ ಮನೆ ಇಲ್ಲ, ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾರೆ. ಆವಾಗ ಯೋಚನೆ ಮಾಡಿದ್ರು ಸ್ವಲ್ಪ ವರ್ಷಗಳು ಕಳೆದ ಮೇಲೆ ನಮಗೊಂದು ಸ್ವಂತ ಗೂಡು ಮಾಡ್ಬೋದು ಅಂತ. ಆದ್ರೆ ಈಗ ಲ್ಯಾಂಡ್ ರೇಟ್ ಎಲ್ಲ ಹೇಗೆ ಏರ್ತಿದೆ ಅಂತ ಗೊತ್ತಿದೆಯಲ್ಲ, ಅವ್ರಿಗೆ ಅವ್ರು ಯೋಚನೆ ಮಾಡಿದಂತೆ ಮನೆ ಮಾಡಕ್ ಆಗ್ಲಿಲ್ಲ. ಇತ್ತ ಮಗನಿಗೆ ಮದುವೆ ವಯಸ್ಸು 40 ಕ್ರಾಸ್ ಆಗಿದೆ. ಆದ್ರೆ ಹುಡುಗಿ ಸಿಗ್ತಾ ಇಲ್ಲ, ಕಾರಣ ಒಂದೇ, ಮನೆ ಇಲ್ಲ. ಯಾರಾದ್ರೂ ಅಷ್ಟೇ ತಮ್ಮ ಹೆಣ್ಮಕ್ಳನ್ನ ಕೊಡುವಾಗ ಒಂದು ಸ್ವಂತ ಮನೆ ಇರ್ಬೇಕು ಅಂತ ಬಯಸ್ತಾರೆ. ಇದ್ದ ಮನೆಯನ್ನು ಮಾರಿ ಹೆಣ್ಮಕ್ಳನ್ನ ಮದುವೆ ಮಾಡುವಾಗ ಗಂಡ್ಮಕ್ಳ ಭವಿಷ್ಯನು ಮುಂದೆ ಅತಂತ್ರ ಆಗತ್ತೆ ಅಂತ ಸ್ವಲ್ಪ ಯೋಚಿಸ್ಬೇಕಾಗತ್ತೆ ಅಲ್ವಾ?